ಸ್ನೇಹಿತರೆ, ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ. ಅತಿಥಿ ದೇವೋಭವ ಎಂಬುದು ನಾವು ಸನಾತನ ಕಾಲದಿಂದಲೂ ಅನುಸರಿಸಿಕೊಂಡು ಬಂದಿರುವ ಒಂದು ನಾಣ್ಣುಡಿ. ನಮ್ಮ ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ನಾವೇನ್ ಮಾಡ್ತೀವಿ? ಅವರನ್ನು ಮನೆ ಒಳಗೆ ಕರೆದು ಅವರನ್ನು ಸತ್ಕರಿಸಿ ಯೋಗಕ್ಷೇಮ ವಿಚಾರಿಸ್ತೇವೆ. ಆದರೆ ಹಾಗೆ ಬಂದ ಅತಿಥಿಗಳು ನಮ್ಮ ಮನೆಯಲ್ಲಿ ನಮ್ಮ ತಟ್ಟೆಯಲ್ಲೇ ಹೊಟ್ಟೆ ತುಂಬ ಉಂಡು ತಟ್ಟೆನೂ ನಮ್ದು ಮನೇನೂ ನಮ್ದು ಎಂದರೆ ಆಗ ನಾವೇನ್ ಮಾಡಬೇಕು? ಸಹಜವಾಗಿ ಅವರ ವಿರುದ್ಧ ತಿರುಗಿ ಬೀಳ್ಬೇಕಲ್ವಾ? ಇಲ್ಲಾಗಿದ್ದು ಅದೇ. ಕೇವಲ ವ್ಯಾಪಾರಕ್ಕೆ ಭಾರತಕ್ಕೆ ಬಂದ ಬ್ರಿಟಿಷರಿಗೆ ಏನೋ ವ್ಯಾಪಾರ ತಾನೇ ಮಾಡ್ಕೊಂಡು ಹೋಗ್ಲಿ ಅಂತ ಬಿಟ್ರೆ ಅವರು ನಮ್ಮ ಮೇಲೆಯೇ ದಬ್ಬಾಳಿಕೆ ಮಾಡೋದಕ್ಕೆ ಮುಂದಾಗೋದಾ? ಬಂಗಾಳದ ಬೆತೋನ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ ಓರ್ವ ಹೆಣ್ಣು ಮಗಳು ತನ್ನ ಸ್ನೇಹಿತೆಯರೊಂದಿಗೆ ಕಾಲೇಜಿನ ಹೊರಗಡೆ ತಿರುಗಾಡುತ್ತಿರುವ ಸಮಯದಲ್ಲಿ ಒಂದು ಯುರೋಪಿಯನ್ ಕ್ಲಬ್ನ ಮುಂಭಾಗದಲ್ಲಿ ಒಂದು ಬೋರ್ಡನ್ನು ನೋಡ್ತಾಳೆ. ಅಲ್ಲಿ ಡಾಗ್ಸ್ ಆ್ಯಂಡ್ ಇಂಡಿಯನ್ಸ್ ಆರ್ ನಾಟ್ ಅಲೌಡ್, ಅಂದರೆ ನಾಯಿಗಳು ಮತ್ತು ಭಾರತೀಯರಿಗೆ ಪ್ರವೇಶವಿಲ್ಲ ಎಂದು ಬರೆದಿರಲಾಗುತ್ತದೆ. ಇದನ್ನು ನೋಡಿದ ಆ ಹೆಣ್ಣು ಮಗಳಿಗೆ ಅಸಾಧ್ಯವೆನಿಸುವಷ್ಟು ಆಕ್ರೋಶ ಉಂಟಾಗುತ್ತದೆ. ಅರೆ, ಭಾರತವೇನು ಇವರ ತಾತನ ಮನೆ ಆಸ್ತಿನ? ಕೇವಲ ತುತ್ತು ಅನ್ನಕ್ಕಾಗಿ ಭಾರತಕ್ಕೆ ಬಂದ ಬ್ರಿಟಿಷರು ಭಾರತೀಯರನ್ನ ಈ ರೀತಿ ಅವಮಾನಿಸುವುದೇ? ಇದಕ್ಕೆಲ್ಲ ತಕ್ಕ ಪ್ರತ್ಯುತ್ತರ ನೀಡಲೇಬೇಕು ಎಂದೆನ್ನುತ್ತಾ ಆ ಹೆಣ್ಣು ಮಗಳು ಬ್ರಿಟಿಷರ ವಿರುದ್ಧ ಕಾದಾಟಕ್ಕೆ ಸಿದ್ಧವಾಗ್ತಾಳೆ. ಗೆಳೆಯರೆ, ಆ ಹೆಣ್ಣು ಮಗಳ ಹೆಸರು ಪ್ರೀತಿಲತಾ. ಹಾಗಾದರೆ ಈ ಪ್ರೀತಿಲತಾ ಯಾರು? ಬ್ರಿಟಿಷರ ವಿರುದ್ಧ ಹೇಗೆ ಹೋರಾಡಿದಳು? ತನ್ನ ಹೊತ್ತ ಮಾತಿಗೆ ಆಕೆ ಮಾಡಿದ್ದು ಅದೆಂತಹ ತ್ಯಾಗ ಎಂಬುದನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಪ್ರೀತಿಲತಾ ಅವರು ಅವಿಭಜಿತ ಬಂಗಾಳ ಪ್ರಾಂತ್ಯದ, ಅಂದರೆ ಈಗಿನ ಬಾಂಗ್ಲಾದೇಶದಲ್ಲಿ ಇರುವ ಪಾಟಿಯಾದ ದಾಲ್ಘಾಟ್ ಗ್ರಾಮದಲ್ಲಿ 1911 ಮೇ 5 ಜನಿಸಿದರು. ಅವರದು ಮಧ್ಯಮ ವರ್ಗದ ಬಂಗಾಳಿ ಬೈದ್ಯ ಬ್ರಾಹ್ಮಣ ಕುಟುಂಬ. ಆಕೆಯ ತಂದೆ ಜಗಬಂಧು ಒಡ್ಡೇದಾರ್ ಚಿತ್ತಗಾಂಗ ಪುರಸಭೆಯಲ್ಲಿ ಗುಮಾಸ್ತರಾಗಿದ್ದರು. ತಾಯಿ ಪ್ರತಿಭಾಮಯಿ ದೇವಿ ಗೃಹಿಣಿಯಾಗಿದ್ದರು. ಚಟ್ಟೋಗ್ರಾಮ್ನ ಸರ್ಕಾರಿ ಬಾಲಕಿಯರ ಶಾಲೆಗೆ ಪ್ರೀತಿಯನ್ನು ಸೇರಿಸಲಾಯಿತು. ಆಕೆ ಓರ್ವ ಪ್ರತಿಭಾವಂತ ವಿದ್ಯಾರ್ಥಿನಿಯಾಗಿದ್ದಳು. ಆ ಶಾಲೆಯಲ್ಲಿ ಓರ್ವ ಶಿಕ್ಷಕಿ ಹೇಳುತ್ತಿದ್ದ ಶಿವಾಜಿ ಮತ್ತು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಕಥೆಗಳು ಆಕೆಯಲ್ಲಿ ರಾಷ್ಟ್ರ ಪ್ರೇಮವನ್ನು ಬಿತ್ತಿದವು. ನಂತರ ಢಾಕಾದ ಈಡನ್ ಕಾಲೇಜಿನಲ್ಲಿ ಕಾಲೇಜು ಶಿಕ್ಷಣವನ್ನು ಮುಗಿಸಿದರು. ಉನ್ನತ ಶಿಕ್ಷಣವನ್ನು ಕೋಲ್ಕತ್ತಾದ ಬೆತೋನ್ ಕಾಲೇಜಿನಲ್ಲಿ ಪಡೆದರು. ಕಲ್ಕತ್ತಾದಲ್ಲಿ ಶಿಕ್ಷಣ ಮುಗಿಸಿದ ಪ್ರೀತಿಲತಾ ನಂದನ್ ಕಾನನ್ ಅಪರ್ಣಾ ಚರಣ್ ಇಂಗ್ಲಿಷ್ ಸ್ಕೂಲ್ನಲ್ಲಿ ಮುಖ್ಯ ಶಿಕ್ಷಕಿಯಾಗಿಯೂ ಕೆಲಸವನ್ನು ನಿರ್ವಹಿಸಿದರು. ಆದರೆ ಅಷ್ಟರಲ್ಲಿ ಅವರಲ್ಲಿದ್ದ ರಾಷ್ಟ್ರ ಪ್ರೇಮ ಅವರನ್ನು ಸ್ವಾತಂತ್ರ್ಯ ಸಂಗ್ರಾಮದ ಕಡೆಗೆ ಕೈ ಬೀಸಿ ಕರೆಯುತ್ತಿತ್ತು. ಪ್ರೀತಿಲತಾ ಅದಾಗಲೇ ಭಾರತಾಂಬೆಗೆ ಸ್ವಾತಂತ್ರ್ಯ ಮಾಲೆಯನ್ನು ತೊಡಿಸಲು ತಾನು ಕೈಜೋಡಿಸಬೇಕೆಂದು ನಿರ್ಧರಿಸಿ ಆಗಿತ್ತು. ಪ್ರೀತಿಲತಾ ಆ ಕಾಲದ ಪ್ರಸಿದ್ಧ ಕ್ರಾಂತಿಕಾರಿ ನಾಯಕರಾಗಿದ್ದ ಸುರ್ಜೋ ಸೇನ್ ರವರ ಬಗ್ಗೆ ಕೇಳಿದ್ದರು ಹಾಗೂ ಆ ಕ್ರಾಂತಿಕಾರಿ ಗುಂಪಿಗೆ ಸೇರಬೇಕೆನ್ನುವ ತನ್ನ ಮನದ ಇಂಗಿತವನ್ನು ವ್ಯಕ್ತಪಡಿಸಿದರು. ಆದರೆ ಎಷ್ಟೇ ಆದರೂ ಆಕೆ ಓರ್ವ ಮಹಿಳೆ. ಆಕೆ ಮಹಿಳೆ ಎನ್ನುವ ಕಾರಣಕ್ಕೆ ಆಕೆಯನ್ನು ಕ್ರಾಂತಿಕಾರಿಗಳ ಗುಂಪಿಗೆ ಸೇರಿಸಿಕೊಳ್ಳಲು ನಿರಾಕರಿಸಿದರು. ಅಂತಿಮವಾಗಿ ಆಕೆ ಕ್ರಾಂತಿಕಾರಿಗಳ ಪಡೆಯನ್ನು ಸೇರಿಕೊಳ್ಳುವಲ್ಲಿ ಯಶಸ್ವಿಯೂ ಆದಳು. 1932ರಲ್ಲಿ ಸುರ್ಜೋ ಸೇನ್ ಪಹರ್ತಾಲಿ ಯುರೋಪಿಯನ್ ಕ್ಲಬ್ ಮೇಲೆ ದಾಳಿ ಮಾಡಲು ಯೋಜಿಸಿದರು. ಆ ಕ್ಲಬ್ನ ಗೋಡೆಯ ಮೇಲೆ ಡಾಗ್ಸ್ ಆ್ಯಂಡ್ ಇಂಡಿಯನ್ಸ್ ಆರ್ ನಾಟ್ ಅಲೌಡ್ ಎಂದು ಬರೆದಿರಲಾಗಿರುತ್ತದೆ. ಇದನ್ನು ನೋಡಿದ ಈ ಹೆಣ್ಣು ಮಗಳು ಒಳಗೊಳಗೆ ಕುದಿಯುತ್ತಿರುತ್ತಾಳೆ. ಈ ದಾಳಿಯ ನೇತೃತ್ವವನ್ನು ಪ್ರೀತಿಲತಾ ಅವರಿಗೆ ನೀಡಲಾಯಿತು. 1932 ಸೆಪ್ಟೆಂಬರ್ ತಿಂಗಳಲ್ಲಿ ಈ ಕ್ಲಬ್ ಮೇಲೆ ದಾಳಿ ಮಾಡಲು ನಿರ್ಧರಿಸಿದರು. ದಾಳಿಯ ದಿನ ಪ್ರೀತಿಲತಾ ಪಂಜಾಬಿ ಪುರುಷನಂತೆ ಪೋಷಾಕನ್ನು ಧರಿಸಿ ಸಿದ್ಧವಾದಳು. ಕಾಳಿಶಂಕರ್, ಬೀರೇಶ್ವರ್ ರಾಯ್, ಪ್ರಫುಲ್ಲ ದಾಸ್ ಮೊದಲಾದ ಕ್ರಾಂತಿಕಾರಿಗಳು ಬೇಟೆಗೆ ಸಿದ್ಧವಾಗಿದ್ದರು. ಆ ಕ್ರಾಂತಿಕಾರಿಗಳ ಗುಂಪು ರಾತ್ರಿ ಸುಮಾರು 10:45ಕ್ಕೆ ತಮ್ಮ ದಾಳಿಯನ್ನು ಪ್ರಾರಂಭಿಸಿತು. ಆ ಕ್ಲಬ್ನಲ್ಲಿ ಹೆಚ್ಚು ಕಡಿಮೆ 40ರಿಂದ 50 ಮಂದಿ ಇದ್ದರು. ಕ್ರಾಂತಿಕಾರಿಗಳ ಪಡೆ 3 ಪ್ರತ್ಯೇಕ ಗುಂಪುಗಳಾಗಿ ವಿಂಗಡಣೆಯಾಯಿತು. ಕ್ಲಬ್ನ ಮೇಲೆ ಕ್ರಾಂತಿಕಾರಿಗಳ ದಾಳಿ ಪ್ರಾರಂಭವಾಯಿತು. ಕ್ಲಬ್ನ ರಕ್ಷಣೆಗಿದ್ದ ಪೊಲೀಸ್ ಅಧಿಕಾರಿಗಳೂ ಸಹ ಗುಂಡಿನ ದಾಳಿಯನ್ನು ಆರಂಭಿಸಿದರು.
ಎರಡೂ ಪಡೆಗಳ ಮಧ್ಯೆ ಭೀಕರ ದಾಳಿ ನಡೆಯಿತು. ಆದರೆ ಈ ದಾಳಿಯಲ್ಲಿ ಒಂದು ಗುಂಡು ಪ್ರೀತಿಯ ದೇಹ ಸೇರಿತು. ಪ್ರೀತಿ ಈ ದಾಳಿಯಲ್ಲಿ ಗಾಯಗೊಂಡಳು. ಇದರಿಂದ ಆಕೆಗೆ ಸಹಿಸಲಾಗದ ನೋವು ಉಂಟಾಗುತ್ತಿತ್ತು. ತಾನು ಜೀವಂತವಾಗಿ ಬ್ರಿಟಿಷರ ಸೆರೆಯಾಗುವುದು ಸುತಾರಾಮ್ ಆಕೆಗೆ ಇಷ್ಟವಿರಲಿಲ್ಲ. ಈ ಬ್ರಿಟಿಷ್ ಪೊಲೀಸ್ ಅಧಿಕಾರಿಗಳ ಕೈಗೆ ಸಿಗುವುದಕ್ಕಿಂತ ಸಾವೇ ಶ್ರೇಷ್ಠವೆನ್ನುತ್ತಾ ಒಮ್ಮೆ ತನ್ನನ್ನು ಹೊತ್ತ ತಾಯಿ ಭಾರತ ಮಾತೆಯನ್ನು ನೆನೆಯುತ್ತಾಳೆ. ನನ್ನ ತಾಯಿನಾಡಿಗಾಗಿ ನನ್ನ ಜೀವವನ್ನು ತ್ಯಾಗ ಮಾಡಲು ನನಗೆ ಆಳವಾದ ಆಸೆ ಇದೆ. ಅದನ್ನು ಮಾಡಲು ಈ ಅವಕಾಶ ಸಿಕ್ಕಿರುವುದಕ್ಕೆ ನಾನು ಹೆಮ್ಮೆ ಪಡುತ್ತೇನೆ ಎಂದು ಹೇಳುತ್ತಾ ತನ್ನ ಬಳಿ ಇದ್ದ ಪೊಟ್ಯಾಷಿಯಂ ಸೈನೈಡ್ ಅನ್ನು ನುಂಗಿ ಭಾರತ ಮಾತಾಕ್ಕೆ ಜೈ ಎಂದು ಹೇಳುತ್ತಾ ಇಹಲೋಕವನ್ನು ತ್ಯಜಿಸುತ್ತಾಳೆ. ಆಗ ಆಕೆಗೆ ಇನ್ನೂ 21 ವರ್ಷ. ಬದುಕಿ ಬಾಳಬೇಕಾದ ವಯಸ್ಸು. ಈ ದೇಶಕ್ಕೋಸ್ಕರ ಹುತಾತ್ಮಳಾಗುತ್ತಾಳೆ. ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಬ್ರಿಟಿಷ್ ವಿರೋಧಿ ಚಳವಳಿಯಲ್ಲಿ ಪ್ರಾಣತ್ಯಾಗ ಮಾಡಿದ ಮೊದಲ ಮಹಿಳೆ, ಭಾರತದ ಮೊದಲ ಮಹಿಳಾ ಹುತಾತ್ಮ ಎಂದೆನಿಸಿಕೊಳ್ಳುತ್ತಾಳೆ. ನಾನು ಅರಮನೆಯಲ್ಲಿದ್ದರೂ ಮರುಜನ್ಮವನ್ನು ಬಯಸುವುದಿಲ್ಲ. ಶೋಷಣೆ ಇಲ್ಲದ ಮತ್ತು ಎಲ್ಲರೂ ಸ್ವತಂತ್ರವಾಗಿರುವ ಮುಕ್ತ ದೇಶದಲ್ಲಿ ನಾನು ಹುಟ್ಟಲು ಬಯಸುತ್ತೇನೆ ಎಂದು ಹೇಳುವ ಮೂಲಕ ಪ್ರೀತಿಲತಾ ಮಾನವ ಹಕ್ಕುಗಳ ಹೋರಾಟಕ್ಕೂ ಬೆಂಬಲವಾಗಿ ನಿಂತಿದ್ದರು. ರಾಷ್ಟ್ರಕವಿ ರವೀಂದ್ರನಾಥ ಟ್ಯಾಗೋರ್ ಪ್ರೀತಿಲತಾ ವಡ್ಡೇದಾರರ ತ್ಯಾಗ ಕೇವಲ ಒಬ್ಬ ವ್ಯಕ್ತಿಯ ತ್ಯಾಗವಲ್ಲ, ಅದು ಒಂದು ದೇಶದ ಸ್ವಾತಂತ್ರ್ಯಕ್ಕಾಗಿ ನಡೆದ ತ್ಯಾಗ ಎಂದು ಹೇಳಿರುವುದನ್ನು ನಾವಿಲ್ಲಿ ಸ್ಮರಿಸಬಹುದಾಗಿದೆ. ಇದು ಮಿತ್ರರೇ, ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರೀತಿಲತಾ ವಡ್ಡೇದಾರ್ ಎನ್ನುವ ಕ್ರಾಂತಿಕಾರಿ ಮಹಿಳೆ ಮಾಡಿದ ತ್ಯಾಗ. ನಾವೆಲ್ಲರೂ ಅವರ ಬಲಿದಾನವನ್ನು ಸ್ಮರಿಸೋಣ ಎಂದು ಹೇಳುತ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.